ಇವಾಗ್ಲೂ ಪ್ರಚಂಡ ಕಾರಣ ನೀನು ಹಿಂಗೆ ಒಬ್ಬ ದಡ್ಡ ಗಡ್ಡನು ಮೊಳದ ಬೆಳೆಸ್ಕೊಂಡು ತಲೆನ ಮಾರುದ ಬುಟ್ಕೊಂಡು ಒಂದ್ಸರಿ ಯಾವ್ರಿಗೋ ರೈಲ್ಗೆ ಹೋಗೋಕೆ ಅಂತ ರಾತ್ರಿ 10 ಗಂಟೆಗೆ ರೈಲ್ವೆ ಸ್ಟೇಷನ್ ಬಂದವನ ಯಾಕಂದ್ಲ ಅವ್ನ್ ಬರೋದಕ್ಕೆ ಅವ್ನು ಹೋಗ್ಬೇಕಾಗಿದ್ದು 10 ಗಂಟೆ ಟ್ರೈನ್ ಹೊಂಟೋಗದೆ. ಆಗ ದಡ್ಡ ಪುನಃ ಎಷ್ಟು ಗಂಟೆಗೆ ಟ್ರೈನ್ ಬಂದದ್ದು ಸ್ವಾಮಿ ಅನ್ಕೊಂಡು ಸ್ಟೇಷನ್ ಮಾಸ್ಟರ್ ಕೇಳವನೆ. ಆಗ ಸ್ಟೇಷನ್ ಮಾಸ್ಟರ್ ಇನ್ನು ಬೆಳಗುನ್ ಜಾವ 4 ಗಂಟೆಗೆ ಕನಿಯ ರೈಲ್ ಬರುದು ಅಂತ ಗಡ್ಡ ಕೂದ್ಲು ಬುಟ್ಟಿದ್ ದಡ್ಡಂಗ್ ಹೇಳವ್ರಕಂದ. ಆಗ ದಡ್ಡ ಯೋಚನೆ ಮಾಡ್ದ, ಏನಂತ? ಅಲ್ಲ ಈಗ ನೋಡಿದ್ರೆ ರಾತ್ರಿ 10 ಗಂಟೆ ಕೂತದೆ, ಇನ್ನು 4 ಗಂಟೆ ರೈಲ್ ಬರೋ ಗಂಟ ನಿದ್ದೆ ಮಾಡಮ ಅಂತಂದ್ರೆ ನನ್ಗೆ 4 ಗಂಟೆಗೆ ಬೇರೆ ಎಚ್ಚರ ಆಗುದಿಲ್ಲ, ಏನಪ್ಪಾ ಮಾಡೋಣ ಅನ್ಕಂದು ಸುತ್ತ ನೋಡೋಣ ಯಾಕಂದ. ಅಲ್ಲೊಬ್ಬ ಕಟಿಂಗ್ ಮಾಡೋನು ಅವತ್ ವ್ಯಾಪಾರ ಇಲ್ದೋದಕ್ಕೂ ಏನೋ 4 ಪಾಕಿಟ ಹಾಕಂದು ಯಾಪ್ ಮರೇನೋ ಬುಟ್ಕಂದು ಒಂದ್ ಬೆಂಚ್ ಮೇಲೆ ಕೂತಿದ್ನಕಂತ. ಅವನ ನೋಡ್ಬಿಟ್ಟು ದಡ್ಡ ಎಲ್ಲೋ ಇವನು ಇಲ್ಲಿ ಕೂಲಿ ಕೆಲಸ ಮಾಡೋನೆ ಇರ್ಬೇಕು ಅನ್ಬಿಟ್ಟು ಅವನ ಕರೆದ್ಬಿಟ್ಟು ಅವನ ಕೈಗೆ 50 ರೂಪಾಯಿನೂ ಕೊಟ್ಬಿಟ್ಟು, ನೋಡಯ್ಯ ನಾನ್ 4 ಗಂಟೆ ಟ್ರೈನ್ಗೆ ಹೋಗ್ಬೇಕು, ನಾನು ಮನಿಗಿರ್ತೀನಿ, 4 ಗಂಟೆ ಟ್ರೈನ್ ಬತ್ಲೆ ನಾನು ಹೇಳಿಸ್ಬಿಡು ಮ್ಯಾಕೆ ಅನ್ಬಿಟ್ಟು ಲಗೇಜ್ ಪಕ್ಕ ಮನಿಕ ಬಿಟ್ಟೋನಕಂದ ದಡ್ಡ. ಈ ಚರಿ ಕಟಿಂಗ್ ಮಾಡೋನ್ಗೆ ಖುಷಿಯಾಗೋಯ್ತು. ಅಲ್ಲ ನನಗೆ ಒತ್ತರಿಂದಲೂ ವ್ಯಾಪಾರ ಇಲ್ಲದೆ 10 ಪೈಸಾ ಆದಾಯ ಇರ್ಲಿಲ್ಲ, ಅಂತದ್ರಲ್ಲಿ ಏಕ್ತಮ್ಮ 50 ರೂಪಾಯಿನೇ ಬರೀ ನಿದ್ದೆಯಿಂದ ಎಳ್ಸಿಕೆ ಕೊಟ್ಬಿಟ್ನಲ್ಲ ಅಂತ ಖುಷಿ ಆಗ್ಬಿಟ್ಟು ದಡ್ಡನ ಮಕವ ನೋಡ್ತಾನಕಂದ್ಲ. ಪಾಪ ಅವ್ನ ಮಕವ ನೋಡ್ಬಿಟ್ಟು ಕಟಿಂಗ್ ಮಾಡೋನ್ಗೆ ಒಟ್ಟುರ್ದು ಬಿಡ್ತು. ಯಾಕೆಂದ್ರೆ ದಡ್ಡ ದೇವ್ರ ಗುಡ್ಡಪ್ಪನಂಗೆ ಗಡ್ಡ ತಲೆ ಕೂದ್ಲಿ ಎಲ್ಲ ಬಿಟ್ಟಿದ್ನಲ್ಲ, ಅದ ನೋಡ್ಬಿಟ್ಟು ಅಲ್ಲ ಇವ್ನಿಗೆಲ್ಲ ಕಟಿಂಗ್ ಮಾಡಿಸ್ಕೋಕುವೆ ಗಡ್ಡ ಮೀಸೆ ಬೋಳ್ಸ್ಕೋಕುವೆ ಟೈಮೇ ಇಲ್ವೇನೋ, ಪಾಪ 50 ರೂಪಾಯಿ ಬೇರೆ ಕೊಟ್ಬಿಟ್ಟವನೇ, ನಾನೇ ನುಣ್ಣು ಬೋಳ್ಸ್ಬಿಡ್ಮ ಅನ್ಕೊಂಡು ಒಂದ್ ಕತ್ತಿಯ ತಕೊಂಡು ದಡ್ಡನ್ ತಲೆ ಬುಂಡೆ ಗಡ್ಡ ಮೀಸೆ ಎಲ್ಲ ಬೋಳ್ಸ್ಬಿಟ್ಟವನಕಂದ್ಲ. ಅಷ್ಟೊತ್ಗೆ 4 ಗಂಟೆ ಟ್ರೈನ್ ಬತ್ತು, ಕಟಿಂಗ್ ಮಾಡೋನು ದಡ್ಡನ್ನ ಮ್ಯಾಕೆ ಎಳ್ಸಕ್ ಹೋಗವನೆ. ಅವನು ಜಪ್ಪ ಅಂದ್ರು ಮ್ಯಾಕೆ ಹೇಳನೇ ಇಲ್ಲ. ಈ ಚರಿ ಇವನ್ಗೂ ಕ್ವಾಪತ್ಬಿಟ್ಟು ಅದು ತಾಗೋಗ್ಲಿ ಅನ್ಕಂದು ದಡ್ಡನ್ನ ಅವ್ನ ಲಗ್ಗೇಜ್ ಸಮೇತ ಎತ್ಕೊಂಡೋಗಿ ರೈಲ್ಗೆ ಹಾಕ್ಬಿಟ್ಟವನಕಂದ್ಲ.